Hello my dear students, welcome back to my channel. SSLC 2022 Science Examination Preparation Final Revision Video Series 10. So, ಈ video series 10ಗೆ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್. ಸೊ ಆಲ್ರೆಡಿ ನಾನು 2 ವೀಡಿಯೋಸ್ನ ಪೋಸ್ಟ್ ಮಾಡಿದ್ದೀನಿ ವಿಚ್ ಇನ್ಕ್ಲೂಡ್ಸ್ 100% ಎಕ್ಸ್ಪೆಕ್ಟೆಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಆ ಕ್ವೆಶನ್ಸ್ನೆಲ್ಲ ನೀವು ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಫಿಸಿಕ್ಸ್ಗೆ ಒಂದು ವಿಡಿಯೋ, ಕೆಮಿಸ್ಟ್ರಿಗೆ ಒಂದು ವಿಡಿಯೋ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಸೊ ಇಫ್ ಯು ಹ್ಯಾವ್ ನಾಟ್ ಎಟ್ ವಾಚ್ಡ್ ದೋಸ್ ವೀಡಿಯೋಸ್, ಲಿಂಕ್ ಆಫ್ ದೋಸ್ ವೀಡಿಯೋಸ್ ವಿಲ್ ಬಿ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಿಲೋ. ಸೊ ದಯವಿಟ್ಟು ಆ ವೀಡಿಯೋಸ್ನ ನೋಡಿ, ಬಿಕಾಸ್ ನಮ್ಮ ಏಮ್ ಟಾರ್ಗೆಟ್ 70+ ಅಚೀವ್ ಮಾಡಬೇಕು ಅಂದರೆ ಸೊ ನಾನು ಮಾಡಿರುವಂಥ ಸಿರೀಸ್ ವೀಡಿಯೋಸ್ ಆಲ್ರೆಡಿ ನೀವು ನೋಡಿದ್ದೀರಾ. ಸೊ ಲಾಸ್ಟ್ 2 ವೀಡಿಯೋಸ್ ಏನಿದೆ, ಸೊ 100% ಎಕ್ಸ್ಪೆಕ್ಟೆಡ್ ಕ್ವೆಶನ್ ಫ್ರಮ್ ಬೋತ್ ಫಿಸಿಕ್ಸ್ ಆ್ಯಂಡ್ ಬಯಾಲಜಿ, ಅದನ್ನು ಕೂಡ ನೋಡಿ. ಸೊ ಈ ವಿಡಿಯೋದಲ್ಲಿ ನಾನು ಕೆಮಿಸ್ಟ್ರಿ ಪಾರ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇನ್ ದಿಸ್ ವಿಡಿಯೋ ಯು ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಕಂಪ್ಲೀಟ್ ಕೆಮಿಸ್ಟ್ರಿ ಪಾರ್ಟ್. See, the total marks allotment for the chemistry part is 25 marks. Already ನಾನು ನಿಮ್ಮ ಜೊತೆ ಬ್ಲೂಪ್ರಿಂಟ್ನ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಇಟ್ ಈಸ್ ನಾಟ್ ದ ಟೈಮ್ ಟು ಡಿಸ್ಕಸ್ ದ ಬ್ಲೂಪ್ರಿಂಟ್ ಅಟ್ ದ ಎಂಡ್ ಮೂಮೆಂಟ್. ಇಟ್ ಈಸ್ ದ ಟೈಮ್ ಟು ಲರ್ನ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ಕ್ವೆಶನನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಟು ಸ್ಕೋರ್ 20 to 25 marks only from the chemistry part. So the first question is, what are the limitations of Mendeleev's periodic table? See, ಪ್ರತಿಯೊಂದು ಟೈಮ್ ನಾನು ಈ ಒಂದು ಪೀರಿಯಾಡಿಕ್ ಕ್ಲಾಸ್. So the first question is, what are the limitations of Mendeleev's periodic table? ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಡಿಯರ್ ಸ್ಟೂಡೆಂಟ್ಸ್. ಇದನ್ನು ಪ್ರಾಕ್ಟೀಸ್ ಮಾಡಿ, ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಇಗ್ನೋರ್ ಮಾಡಬೇಡಿ. So when we look at the limitations of Mendeleev's periodic table, there is no fixed position for the hydrogen, no place for the isotopes. The increasing order of the atomic mass was not strictly followed by the cobalt and nickel. ಯಾಕೆಂದರೆ ಅಕಾರ್ಡಿಂಗ್ ಟು ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್. ಓಕೆ, ಸೊ ಮಾಸ್ನ ಪ್ರಕಾರ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಅರೇಂಜ್ ಆಗಿದೆ. ಸೊ ಕೊಬಾಲ್ಟ್ ವಾಸ್ ಹ್ಯಾವಿಂಗ್ ಮೋರ್ ಅಟಾಮಿಕ್ ಮಾಸ್ ವಿಚ್ ವಾಸ್ ಅರೇಂಜ್ಡ್ ಬಿಫೋರ್ ದ ನಿಕಲ್ ಈಸ್ ದ ರಾಂಗ್ ಆರ್ಡರ್. ಸೊ ಅದಕ್ಕೆ ಅದು ಲಿಮಿಟೇಷನ್. ಸೊ ನೋ ಫಿಕ್ಸೆಡ್ ಪೊಸಿಷನ್ ಆಫ್ ಹೈಡ್ರೋಜನ್. ಸೊ ಯಾಕೆಂದರೆ ಹೈಡ್ರೋಜನ್ಗೆ ಐಸೋಟೋಪ್ಸ್ಗೆ ಏನಾಗುತ್ತೆ, ಡಿಫ್ರೆಂಟ್ ಮಾಸಸ್ ಇದೆ. ಆ್ಯಸ್ ಇಟ್ ಈಸ್ ಹ್ಯಾವಿಂಗ್ ಡಿಫ್ರೆಂಟ್ ಮಾಸಸ್, ವಿ ಕೆನಾಟ್ ಗಿವ್ ದ ಡಿಫ್ರೆಂಟ್ ಪ್ಲೇಸಸ್ ಫಾರ್ ಒನ್ ಪರ್ಟಿಕ್ಯುಲರ್ ಎಲಿಮೆಂಟ್. ಸೊ ದೀಸ್ ಆರ್ ಆಲ್ called as limitations. Very important, ಇದನ್ನು ನೀವು ತಿಳ್ಕೊಳ್ಬೇಕು. Moving to next question, what is double displacement reaction? Write with example. See, all the 4 type of chemical equation ನಾನು series 1 or 2 ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಅದರಲ್ಲಿ ಇಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಇಂಪಾರ್ಟೆಂಟ್ ಅಂತ ಹೇಳ್ತಿರುವಂಥದ್ದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. So it is a reaction in which what happen, exchange of ion takes place. Double displacement reaction ಅಲ್ಲಿ ಏನಾಗುತ್ತೆ, exchange of ions ಆಗುತ್ತೆ. Very important dear students. Okay, so the example for this is sodium sulfate combines with barium chloride gives rise to barium sulfate plus sodium chloride. ತುಂಬಾನೇ ಇಂಪಾರ್ಟೆಂಟ್ ಇದು. ಓಕೆ, ಸೊ ಇಲ್ಲಿ ದೇ ಕ್ಯಾನ್ ಆಲ್ಸೋ ಆಸ್ಕ್ ಯು ನೇಮ್ ದ ವೈಟ್ ಪ್ರೆಸಿಪಿಟೇಟ್ ವಿಚ್ ಈಸ್ ಬೀನ್ ಫಾರ್ಮ್ಡ್ ವೆನ್ ಸೋಡಿಯಂ ಸಲ್ಫೇಟ್ ಕಂಬೈನ್ಸ್ ವಿತ್ ದ ಬೇರಿಯಂ ಕ್ಲೋರೈಡ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ಹಿಯರ್ ದ ವೈಟ್ ಪ್ರೆಸಿಪಿಟೇಟ್ ಫಾರ್ಮ್ಡ್ ಈಸ್ ಬೇರಿಯಂ ಸಲ್ಫೇಟ್. ಓಕೆ, ಯು ಹ್ಯಾವ್ ಟು ನೋಟ್ ಡೌನ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ತುಂಬಾ ಇಂಪಾರ್ಟೆಂಟ್, ಇದನ್ನು ನೀವು ಎಕ್ಸಾಮ್ಗೆ ಕಲ್ತ್ಕೊಳ್ಳೇಬೇಕು. Moving to next question, explain the following in the terms of gain or loss of oxygen with one example each. ಡೈರೆಕ್ಟ್ ಆಗಿ ಇಲ್ಲಿ ನಿಮಗೆ ಆಕ್ಸಿಡೇಷನ್ ರಿಡಕ್ಷನ್ ಬರೀರಿ ಅಂತ ಕೇಳ್ತಾ ಇಲ್ಲ. ಇನ್ಸ್ಟೆಡ್ ಏನು ಕೇಳ್ತಾ ಇದ್ದಾರೆ, ಸೊ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಟರ್ಮ್ಸನ್ನು ಇನ್ ದ ಟರ್ಮ್ಸ್ ಆಫ್ ಇದು ಫಾಲೋಯಿಂಗ್, ಕೆಳಗಡೆ ಕೊಟ್ಟಿರುವಂಥ ಈ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ನ ಇನ್ ದ ಟರ್ಮ್ಸ್ ಆಫ್ ಗೇನ್ ಆರ್ ಲಾಸ್ ಆಫ್ ಆಕ್ಸಿಜನ್. ಗೇನ್ ಆಫ್ ಆಕ್ಸಿಜನ್ ಅಂದರೆ ಏನು, ಆಕ್ಸಿಡೇಷನ್. ಲಾಸ್ ಆಫ್ ಆಕ್ಸಿಜನ್ ಅಂದರೆ ಏನು, ರಿಡಕ್ಷನ್. ನಿಮಗೆ ಗೊತ್ತಿದೆ ಅಲ್ವಾ. ಸೊ ಇನ್ ಟರ್ಮ್ಸ್ ಆಫ್ ಗೇನ್ ಆರ್ ಲಾಸ್, ಸೊ ಅದರ ಪ್ರಕಾರ ಬರೀರಿ ಅಂತ ಕೇಳ್ತಾ ಇದ್ದಾರೆ. So firstly we have to explain about the definition. We have to give answer for definition. Oxidation andre enu? See, a chemical reaction in which a substance gains the oxygen, we will call it as oxidation.
ಇದಕ್ಕೆ ಎಕ್ಸಾಂಪಲ್ ಬರೆಯೋದಾದರೆ ನೀವು ನೋಡಿ, ಕಾಪರ್ when it is combining in the presence of oxygen or when it combines with oxygen, ಯಾವಾಗ ಕಂಬೈನ್ ಆಗುತ್ತೆ? when we heat copper. when we heat copper ಏನಾಗುತ್ತೆ? copper will be added by oxygen and it will form copper oxide. ಇಲ್ಲಿ ಏನಾಗ್ತಾ ಇದೆ? copper is oxidized to form copper oxide. Similarly, magnesium is burnt in the presence of oxygen. ಏನಾಗುತ್ತೆ? it forms magnesium oxide. So magnesium ಏನಾಗ್ತಾ ಇದೆ? it is now added by the oxygen. So magnesium is oxidized to form the magnesium oxide. ತುಂಬಾನೇ ಇಂಪಾರ್ಟೆಂಟ್. ಓಕೆ, ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ರಿಡಕ್ಷನ್. ವಾಟ್ ಈಸ್ ಮೀನ್ ಬೈ ರಿಡಕ್ಷನ್? ಸಿ, ಎ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಸಬ್ಸ್ಟೆನ್ಸ್ ಲೂಸಸ್ ಆಕ್ಸಿಜನ್. ಸೊ ಕ್ವೆಶ್ಚನಲ್ಲಿ ಕೇಳ್ತಾ ಇರುವಂಥ ಟಾಪಿಕ್ ಏನು? ಗೈನ್ ಆರ್ ಲಾಸ್ ಆಫ್ ಆಕ್ಸಿಜನ್ ಬಗ್ಗೆ ಬರೀರಿ. ಸೊ ಗೈನ್ ಆಫ್ ಆಕ್ಸಿಜನ್ ಈಸ್ ಆಕ್ಸಿಡೇಷನ್, ಲಾಸ್ ಆಫ್ ಆಕ್ಸಿಜನ್ ಈಸ್ ದ ರಿಡಕ್ಷನ್. ಸೊ ಇದನ್ನು ನೀವು ಬರಿಬೇಕು. ಎಕ್ಸಾಂಪಲ್ಸ್ ಕೂಡ ಈಗ ಬರಿಬೇಕಾದ್ರೆ, ಸೊ ಆಕ್ಸಿಜನ್ ಲೂಸ್ ಆಗ್ತಾ ಇರೋದನ್ನ ನೀವು ರೆಪ್ರೆಸೆಂಟ್ ಮಾಡಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ಅಬ್ಸರ್ವ್ ಮಾಡಿ ಈ ಈಕ್ವೇಷನನ್ನು. ಜಿಂಕ್ ಆಕ್ಸೈಡ್ ಕಂಬೈನ್ಸ್ ವಿತ್ ಕಾರ್ಬನ್ ಫಾರ್ಮ್ಸ್ ಜಿಂಕ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್. ಟೆಕ್ಸ್ಟ್ ಬುಕ್ಟಲ್ಲಿರುವಂಥ ಎಕ್ಸಾಂಪಲ್ಲೇ ಇದು. ಇಲ್ಲೇನಾಗ್ತಾ ಇದೆ? ಲಾಸ್ ಆಫ್ ಆಕ್ಸಿಜನ್ ತೋರಿಸ್ಬೇಕು ನಾವು. ಸೊ ಜಿಂಕ್ ಆಕ್ಸೈಡ್ನಲ್ಲಿರುವಂಥ ಆಕ್ಸಿಜನ್ ಏನಾಗ್ತಾ ಇದೆ? ಸೊ ಇದು ಲಾಸ್ ಆಗ್ತಾ ಇದೆ. ಸೊ ಜಿಂಕ್ ಆಕ್ಸೈಡ್ ಏನಾಗ್ತಾ ಇದೆ? ರೆಡ್ಯೂಸ್ ಆಗ್ತಾ ಇದೆ ಟು ಜಿಂಕ್. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಲಾಸ್ ಆಫ್ ಆಕ್ಸಿಜನ್ ಆ್ಯಂಡ್ ದ ಡೆಫಿನೇಷನ್ ಈಸ್, ಸೊ ದಿಸ್ ಈಸ್ ದ ಡೆಫಿನೇಷನ್ ಫಾರ್ ದ ರಿಡಕ್ಷನ್. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, ಕಾಪರ್ ಆಕ್ಸೈಡ್ ವೆನ್ ಇಟ್ ಈಸ್ ಕಂಬೈನಿಂಗ್ ವಿತ್ ಹೈಡ್ರೋಜನ್ ಇಟ್ ಫಾರ್ಮ್ಸ್ ಕಾಪರ್ ಪ್ಲಸ್ ವಾಟರ್. ಸೊ ಇಲ್ಲಿ ಏನು? ಕಾಪರ್ ಆಕ್ಸೈಡ್ ಈಸ್ ರೆಡ್ಯೂಸ್ಡ್ ಟು ಕಾಪರ್. ಸೊ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳಿ ಈ ಕ್ವೆಶ್ಚನ್. ಸೊ 100% ನಿಮಗೆ ಈ ಕ್ವೆಶ್ಚನ್ ಅಥವಾ ಇದೇ ರೀತಿಯ ಒಂದು ಕ್ವೆಶ್ಚನ್ 100% ಬರುತ್ತೆ. ಯು ಮಸ್ಟ್ ನೋ ಆಕ್ಸಿಡೇಷನ್, ರಿಡಕ್ಷನ್. Next question, dear students, what happens when hydrochloric acid is added to sodium hydrogen carbonate? See, ನಾನು ಆಲ್ರೆಡಿ ನಿಮಗೆ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಈ ಲೆಸನಲ್ಲಿ ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ ಕಾರ್ಬೋನೇಟ್ಸ್ ಆ್ಯಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ರಿಯಾಕ್ಟ್ ವಿತ್ ಆ್ಯಸಿಡ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಬಿಗಿನಿಂಗ್ ಆಫ್ ಫೈನಲ್ ರಿವಿಷನ್ ವಿಡಿಯೋ ಸೀರೀಸ್ನಲ್ಲೇ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಸೊ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿ, ವೆರಿ ಸಿಂಪಲ್. ವಾಟ್ ಹ್ಯಾಪನ್ಸ್ ವೆನ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಈಸ್ ಆ್ಯಡೆಡ್ ಟು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ ಏನು? ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್. ಇದಕ್ಕೆ ಆ್ಯಸಿಡ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಸಿ, 1 ಮಾರ್ಕ್ ಕ್ವಶನ್ ಆಗಿದ್ರೆ ಒಂದು ವೇಳೆ ಇಷ್ಟೇ ಬರಿಬೇಕು, ಏನಂದರೆ ಸೊ ಇಟ್ ವಿಲ್ react, that is sodium hydrogen carbonate react with the HCl and it releases a salt and also carbon dioxide gas is released along with the water. ಸೊ ಇಲ್ಲಿ ನಾವು ಕಾರ್ಬೋನೇಟ್ ಆಗಿರೋದ್ರಿಂದ ರಿಲೀಸ್ ಆಗುವಂಥ ಗ್ಯಾಸ್ಗೆ ಮೋರ್ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಈಸ್ ರಿಲೀಸ್ಡ್. ನೆಕ್ಸ್ಟ್ ಕ್ವೆಶನ್, ರೈಟ್ ದ ಯೂಸಸ್ ಆಫ್ ದ ಬೇಕಿಂಗ್ ಸೋಡಾ. ಸೊ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಯೂಸಸ್ ಏನಿದೆ ಡೆಫಿನೆಟ್ಲಿ ನೀವು 100% ಎಕ್ಸಾಮಲ್ಲಿ ನಾನೀಗ ಹೇಳುವಂಥ ಈ ಇಷ್ಟು ಯೂಸಸ್ಸಲ್ಲಿ ಒಂದು 100% ಇರುತ್ತೆ. ಜೊತೆಗೆ ಇದರ ಫಾರ್ಮುಲಾಸ್ ಕೂಡ ನೀವು ತಿಳ್ಕೊಳ್ಬೇಕು. ಯು ಹ್ಯಾವ್ ಟು ನೋ ದ ಫಾರ್ಮುಲಾಸ್ ಆಲ್ಸೋ. ರೈಟ್ ದ ಯೂಸಸ್ ಆಫ್ baking soda. What is the formula of baking soda? Formula for the baking soda is NaHCO3. So what is the uses? See, it is used as a component of the baking powder. Baking powder na prepare ಮಾಡಕ್ಕೆ ಯೂಸ್ ಮಾಡ್ತಾರೆ. It is used in the fire extinguishers. Then in medicines it is used as a mild antiseptic for the skin diseases and also it is used as a neutralizing agent. ಸೊ ಇದು ಬಹಳ ಇಂಪಾರ್ಟೆಂಟ್. ಈ ಒಂದು ಬೇಕಿಂಗ್ ಸೋಡಾನ ಸ್ಟಮಕ್ಕಲ್ಲಿ ರಿಲೀಸ್ ಆಗುವಂಥ ಎಕ್ಸೆಸ್ ಆಫ್ ಈ ಅಸಿಡಿಟಿ ಏನಿದೆ ಅದನ್ನು ಸಪ್ರೆಸ್ ಮಾಡೋಕ್ಕೋಸ್ಕರ, ನ್ಯೂಟ್ರಲೈಸ್ ಮಾಡೋಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಆ್ಯಸ್ ಎ ಲ್ಯಾಬೊರೇಟರಿ ರಿಯೇಜೆಂಟ್. ವೆರಿ ಇಂಪಾರ್ಟೆಂಟ್. ಇಷ್ಟು ಯೂಸಸನ್ನು ತಿಳ್ಕೊಳ್ಳಿ. 2 ಮಾರ್ಕ್ಸ್ಗೆ ಕೇಳಿದ್ರೆ ಆಲ್ ದ 4 ಯೂಸಸ್ ನೀವು ಬರೀಲೇಬೇಕು. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ರೈಟ್ ದ ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್. ಸೊ ಬ್ಲೀಚಿಂಗ್ ಪೌಡರ್ನ ಯೂಸಸ್ ನೋಡೋದಾದರೆ, ಇಟ್ ಈಸ್ ಯೂಸ್ಡ್ ಫಾರ್ ಬ್ಲೀಚಿಂಗ್ ದ ಕಾಟನ್ ಆ್ಯಂಡ್ ಆಲ್ಸೋ ದ ಲೆನಿನ್ ಇನ್ ದ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಸೇಮ್ ಬ್ಲೀಚಿಂಗ್ ಪೌಡರ್ ಈಸ್ ಯೂಸ್ಡ್ ಟು ಬ್ಲೀಚ್ ದ ವುಡ್ ಪಲ್ಪ್
ಇನ್ ದ ಪೇಪರ್ ಫ್ಯಾಕ್ಟರೀಸ್ ಇದನ್ನು 2 ಪಾಯಿಂಟ್ಸ್ ಆಗಿ ನೀವು ಸ್ಪ್ಲಿಟ್ ಮಾಡ್ಬೋದು. ಓಕೆ, ಬ್ಲೀಚಿಂಗ್ ದ ಕಾಟನ್ ಆ್ಯಂಡ್ ಲೆನಿನ್ ಇನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ 1 ಪಾಯಿಂಟ್ ಆಗಿ, ವುಡ್ ಪಲ್ಪನ್ನು ಬ್ಲೀಚ್ ಮಾಡೋಕ್ಕೆ ಪೇಪರ್ ಫ್ಯಾಕ್ಟ್ರೀಸಲ್ಲಿ ಯೂಸ್ ಮಾಡ್ತಾರೆ ಅಂತ ನೀವು ಇನ್ನೊಂದು ಪಾಯಿಂಟನ್ನು ಇಲ್ಲಿ ಬೈಫರ್ಕೇಟ್ ಮಾಡ್ಬೋದು. Next, it is also used as an oxidizing agent in many chemical industries. And it is used to make the drinking water free from germs. ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲೂ ಕೂಡ ಅವರು ಕೇಳ್ಬೋದು. ನೇಮ್ ದ ಸಾಲ್ಟ್ ವಿಚ್ ಈಸ್ ಯೂಸ್ಡ್ ಟು ಮೇಕ್ ದ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್ ಅಂತ ಕೇಳ್ಬೋದು. ಓಕೆ, ಸೊ ವಿಚ್ ಸಾಲ್ಟ್ ಈಸ್ ಯೂಸ್ಡ್? ಬ್ಲೀಚಿಂಗ್ ಪೌಡರ್ ಈಸ್ ಯೂಸ್ಡ್. ತುಂಬಾ ಇಂಪಾರ್ಟೆಂಟ್, ನೀವು 100% ಓದ್ಕೊಳ್ಳೇಬೇಕು. ಇಟ್ ಈಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪಾಯಿಂಟ್. ನೆಕ್ಸ್ಟ್ ಕ್ವೆಶನ್, ರೈಟ್ ದ ಯೂಸಸ್ ಆಫ್ ವಾಷಿಂಗ್ ಸೋಡಾ. ನಾನು ಹೇಳ್ದಂಥ ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್, POP 100% ಇದರಲ್ಲಿ ಒಂದು 100% ಬರುತ್ತೆ. ಓಕೆ, ಯೂಸಸ್ ಆಫ್ ವಾಷಿಂಗ್ ಸೋಡಾ ನೋಡಿದಾಗ, ವಾಷಿಂಗ್ ಸೋಡಾ, ದ ಫಾರ್ಮುಲಾ ಆಫ್ ವಾಷಿಂಗ್ ಸೋಡಾ ಈಸ್ Na2SO4+BaCl2 10H2O. So it is used in the glass, soap and also the paper industries, and washing soda is also used in the manufacture of sodium compounds such as borax, sodium carbonate, which is nothing but again even the washing soda, it can be used to clean the it is used as sodium carbonate can be used as the cleaning agent for the domestic purpose, and it is used to remove the permanent hardness of water. Exam ಅಲ್ಲಿ ಬಹಳಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಈ ಲಾಸ್ಟ್ ಸೆಂಟೆನ್ಸ್ ವಿಚ್ ಈಸ್ ದೇರ್ ಇನ್ ವಾಷಿಂಗ್ ಸೋಡಾ ಆ್ಯಂಡ್ ಆಲ್ಸೋ ದ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂದರೆ ಇಟ್ ಈಸ್ ಯೂಸ್ಡ್ ಟು ಮೇಕ್ ದ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್. ಬಟ್ ವಾಷಿಂಗ್ ಸೋಡಾನ ಏನಕ್ಕೆ ಯೂಸ್ ಮಾಡ್ತಾರೆ? ಟು ರಿಮೂವ್ ದ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ದ ವಾಟರ್. ತುಂಬಾ ಇಂಪಾರ್ಟೆಂಟ್ dear students. Next, write the uses of POP. Plaster of Paris na uses ಏನು? Plaster of Paris is used for making the toys. It is the material, it is used in the decorative materials. ಡೆಕೋರೇಷನ್ ಮಾಡುವಂಥ ಮೆಟೀರಿಯಲ್ಸ್ನಲ್ಲಿ POP ಯೂಸ್ ಮಾಡ್ತಾರೆ. And it is used to make the surfaces smooth. It is used in the hospitals to support the fractured bones. ಸೊ ಇದೆಲ್ಲದಕ್ಕೂ ಕೂಡ POPನ ಯೂಸ್ ಮಾಡ್ತಾರೆ. ಬಹಳನೇ ಇಂಪಾರ್ಟೆಂಟ್ ಟಾಪಿಕ್, ನೀವು 100% ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬಾ ಇಂಪಾರ್ಟೆಂಟ್ ಆಗಿದೆ, ಓದ್ಕೊಳ್ಳಿ. ನೆಕ್ಸ್ಟ್ ನೋಡಿ, 2 ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಮೆಗ್ನೀಷಿಯಂ ಕ್ಲೋರೈಡ್ ಏನು ಇಲ್ಲಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ತೋರಿಸ್ತಾ ಇದ್ದೀನಿ. ಸೊ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್ 3 ಮಾರ್ಕ್ಸ್ಗೆ 100% ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ ಎರಡೂ ಕೂಡ ಕಲ್ತ್ಕೊಳ್ಳಿ, ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಆಲ್ಸೋ ದ ಮೆಗ್ನೀಷಿಯಂ ಕ್ಲೋರೈಡ್. ಆಲ್ರೆಡಿ ಇದನ್ನೆಲ್ಲ ಹೇಗೆ ಬರಿಬೇಕು ಅಂತ ನಾನು ಕ್ರ್ಯಾಶ್ ಕೋರ್ಸಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಸೀನ್. ನೋಡಿಲ್ಲ ಅಂತಂದರೆ ಸೊ ಕೆಮಿಸ್ಟ್ರಿಗೆ ಮಾಡಿರುವಂಥ ಕ್ರ್ಯಾಶ್ ಕೋರ್ಸಸ್, ಐ ಥಿಂಕ್ ಕ್ರ್ಯಾಶ್ ಕೋರ್ಸ್ 13 ಫಾರ್ ದ ಲೆಸನ್ ಆ್ಯಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸಲ್ಲಿ ನೀವು ಇದನ್ನು ಕಲ್ತ್ಕೊಳ್ಬಹುದು. ವೆರಿ ಇಂಪಾರ್ಟೆಂಟ್. ಸೋಡಿಯಂ ಕ್ಲೋರೈಡ್ ಫಾರ್ಮೇಷನ್ with the help of electron dot structure, magnesium chloride formation with the electron dot structure. 3 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡಬಹುದಾದಂಥ ತುಂಬಾ ಇಂಪಾರ್ಟೆಂಟ್, ಕಲ್ತ್ಕೊಳ್ಬೇಕು ಸ್ಟೂಡೆಂಟ್ಸ್ ನೀವೆಲ್ಲ. ನೆಕ್ಸ್ಟ್, ಡಿಫರೆನ್ಷಿಯೇಟ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ನೋಡಿ, 1 ಮಾರ್ಕ್ಗೆ ಕೇಳಿದ್ರೆ 2 ಪಾಯಿಂಟ್ಸ್ ಬರೀರಿ, 2 ಮಾರ್ಕ್ಸ್ಗೆ ಕೇಳಿದ್ರೆ 4 ಪಾಯಿಂಟ್ಸ್ ಬರೀರಿ, 3 ಮಾರ್ಕ್ಸ್ಗೆ ಕೇಳಿದ್ರೆ 6 ಪಾಯಿಂಟ್ಸ್ ಕೂಡ ಬರೀಬಹುದು ಇಲ್ಲಿ. ಓಕೆ, ವೆರಿ ಈಸಿ. ಸೊ ಮೆಟಲ್ಸ್ಗೆ ಏನು ಬರೀತೀರಾ? ಇಟ್ ಈಸ್ ಜಸ್ಟ್ ಆಪೋಸಿಟ್ ಟು ನಾನ್ ಮೆಟಲ್ಸ್. metals are the good conductors of heat, whereas the non-metals they are the poor conductors or the bad conductors of heat and also the electricity. Metals are malleable. Malleable andre enu? They can be beaten into thin sheets. Non-metals are non-malleable, andre they cannot be beaten into thin sheets. Then metals are ductile, that is they can be drawn into thin wire. Non-metals are non-ductile. Metals are sonorous. Non-metals are non-sonorous. Sonorous ಅಂದರೆ ಸೌಂಡ್ ಪ್ರೊಡ್ಯೂಸಿಂಗ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೌಂಡ್ ಪ್ರೊಡ್ಯೂಸಿಂಗ್ ಪ್ರಾಪರ್ಟಿಗೆ ವಿ ವಿಲ್ ಕಾಲ್ ಇಟ್ ಆಸ್ ಸೊನೋರಸಿಟಿ. ಸೊ ಈ ವಯರ್ ಆಗಿ ನೋಡೋದಾದರೆ ನೀವು ಈ ಗಿಟಾರ್ನಲ್ಲಿ ಅಥವಾ ಎಲೆಕ್ಟ್ರಿಕಲ್ ವಯರ್ಸ್ನಲ್ಲಿ ಏನಾಗುತ್ತೆ, ಮೆಟಲ್ಸ್ ಆರ್ ಯೂಸ್ಡ್ ಇನ್ ದ ಫಾರ್ಮ್ ಆಫ್ ಥಿನ್ ವಯರ್. ಸೊ ಆ ಥಿನ್ ವಯರ್ ಆಗಿ ಕಾಣುವಂಥ ಪ್ರಾಪರ್ಟಿನೇ ಡಕ್ಟಿಲಿಟಿ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. Next question, difference between saturated and unsaturated hydrocarbons. Saturated hydrocarbons andre enu? Very important ಮತ್ತೆ ಹೇಳ್ತಾ ಇದ್ದೀನಿ. Hydrocarbons which have the single bond between the carbon and carbon atoms
ಆರ್ ಕಾಲ್ಡ್ ಆಸ್ ಸ್ಯಾಚುರೇಟೆಡ್ hydrocarbons. ಇದಕ್ಕೆ ಎಕ್ಸಾಂಪಲ್ ಆಲ್ಕೇನ್ಸ್ ಆ್ಯಂಡ್ ಜನರಲ್ ಫಾರ್ಮುಲಾ ಈಸ್ CnH2n+2. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ಕೊಳ್ಬೋದು ನೀವು, ದೇ ಬರ್ನ್ ಟು ಗಿವ್ ದ ಕ್ಲಿಯರ್ ಬ್ಲೂ ಫ್ಲೇಮ್. ನೆಕ್ಸ್ಟ್ ಸಿಮಿಲರ್ಲಿ unsaturated hydrocarbons, they have double bond or the triple bond between the carbon and carbon atoms. So example alkenes and alkynes, so they are considered to be unsaturated. ತುಂಬಾನೇ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್, 100% ಯಾವುದನ್ನು ಕೂಡ ನೀವು ಮಿಸ್ ಮಾಡದೆ ಕಲ್ತ್ಕೊಳ್ಬೇಕು. ನೆಕ್ಸ್ಟ್ ಈ 4 ಲಾಸ್ ಏನು ತೋರಿಸ್ತಾ ಇದ್ದೀನಿ, ಒಂದು ಲಾನ ನೀವು 100% ಎಕ್ಸ್ಪೆಕ್ಟ್ ಮಾಡ್ಬೋದು. 4 ಲಾ ಕಲ್ತ್ಕೊಳ್ಳಿ. ಫಸ್ಟ್ ಲಾ, ಡಾಬರಿನರ್-ಸ್ಟ್ರಯಾಟ್ಸ್ ಲಾ ಏನು ಹೇಳುತ್ತೆ? ದ ಅಟಾಮಿಕ್ ಮಾಸ್ ಆಫ್ ಮಿಡಲ್ ಎಲಿಮೆಂಟ್ ವಾಸ್ ರಫ್ಲಿ ದ ಆವರೇಜ್ ಅಟಾಮಿಕ್ ಮಾಸಸ್ ಆಫ್ ಅದರ್ 2 ಎಲಿಮೆಂಟ್ಸ್. ಇದೊಂದು ನಿಮಗೆ ಗ್ರೇಟ್ ರಿವಿಷನ್ ಆಗುತ್ತೆ, ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ. ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಏನು ಹೇಳುತ್ತೆ? ಎವ್ರಿ 8th ಎಲಿಮೆಂಟ್ ಹ್ಯಾಡ್ ಪ್ರಾಪರ್ಟೀಸ್ ಸಿಮಿಲರ್ ಟು ದಟ್ ಆಫ್ ಫಸ್ಟ್ ಒನ್. ಮೆಂಡೆಲಿಯಸ್ ಪೀರಿಯಾಡಿಕ್ ಲಾ ಏನು ಹೇಳುತ್ತೆ? ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ಮಾಸ್. Next, modern periodic table, the properties of the elements are the periodic functions of their atomic number. So ಈ ರೀತಿ ಈ 4 ಲಾಸನ್ನು ಡೆಫಿನೆಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ಗೆ ಬರುವಂಥ 100% ಚಾನ್ಸಸ್ ಇದೆ. ಓಕೆ, ಎಸ್, 4ರಲ್ಲಿ ಒಂದು ಲಾ ನಿಮಗೆ ಬರುತ್ತೆ. ನೆಕ್ಸ್ಟ್ ಕ್ವೆಶನ್, ಸಿ ಬೇಸ್ಡ್ ಆನ್ ದ ಫಾರ್ಮುಲಾಸ್, ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಈಥೀನ್, ಪ್ರೋಪೀನ್, ಫಂಕ್ಷನಲ್ ಗ್ರೂಪ್ ಯಾವುದಾದ್ರೂ ಕೇಳ್ಬೋದು. ಇಲ್ಲಿ ನಾನು ತುಂಬಾ ಇದನ್ನು ಕೊಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿ ನಾನು ಹಾಕಿದ್ದೀನಿ ಇಲ್ಲಿ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಯಾವುದೇ ಕೊಟ್ಟಿರಲಿ ನಿಮಗೆ ಆಲ್ಕೇನ್ಸ್, ಆಲ್ಕೀನ್ಸ್, ಆಲ್ಕೈನ್ಸ್ ಇಷ್ಟು ಕೂಡ ಬರುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಒಂದು ವಿಡಿಯೋ ಫೈನಲ್ ಆಗಿ ನಿಮಗೆ ಈ ಫಾರ್ಮುಲಾಸ್ ಯಾರಿಗೆ ಬರೆಯೋದಕ್ಕೆ ಬರಲ್ಲ ಅವ್ರಿಗೆ ನಾನು ಫಾರ್ಮುಲಾಸ್ನ ಈಸಿಯಾಗಿ ಹೇಗೆ ಬರಿಬೋದು ಅಂತ ಹೇಳ್ಕೊಡ್ತೀನಿ. ಯು ಕ್ಯಾನ್ ವಾಚ್ ದಟ್ ವಿಡಿಯೋ. ಸೊ ಇಲ್ಲಿ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಈಥೀನ್, ಸಿಂಪಲ್ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಈತ್ ಅಂದರೆ 2 ಕಾರ್ಬನ್ ಇರಬೇಕು. ಓಕೆ, ಈನ್ ಅಂದರೆ ಏನು? ಈನ್ ಈಸ್ ಅನ್ಸ್ಯಾಚುರೇಟೆಡ್, ಸೊ ಈನ್ ಈಸ್ ನಥಿಂಗ್ ಬಟ್ ಆಲ್ಕೀನ್, ಡಬಲ್ ಬಾಂಡ್. ಸೊ 2 ಕಾರ್ಬನ್ ಆಯಿತು, ಡಬಲ್ ಬಾಂಡ್ ಆಯಿತು. ಪ್ರತಿ ಕಾರ್ಬನ್ ಸುತ್ತ 4 ಬಾಂಡ್ ಇರಬೇಕು. ಕ್ರ್ಯಾಶ್ ಕೋರ್ಸಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ಕಂಪ್ಲೀಟ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ನಾನು ಅದನ್ನು ಬೋರ್ಡ್ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡೋದ್ರಿಂದ ನಿಮಗೆ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸಲ್ಲಿ ಇರುವಂಥ ಎಲ್ಲ ಡೌಟ್ಸು ಕ್ಲಾರಿಫೈ ಆಗುತ್ತೆ. ಓಕೆ, ಸೊ C2H4 ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಈಥೀನ್. ಸ್ಟ್ರಕ್ಚರಲ್ ಫಾರ್ಮುಲಾ ಅದರ ಪಕ್ಕನೇ ಇದೆ ನೋಡಿ, C2 ಬರಿಬೇಕು, 2 ಆಟಮ್ಸ್ ಆಫ್ ಕಾರ್ಬನ್ ವಿತ್ ಡಬಲ್ ಬಾಂಡ್ ಆ್ಯಂಡ್ 4 ಆಟಮ್ಸ್ ಆಫ್ ಹೈಡ್ರೋಜನ್ ಬರಿಬೇಕು. ನೆಕ್ಸ್ಟ್ ನಿಮಗೆ ಇರುವಂಥದ್ದು ಪ್ರೋಪೇನ್ ಕೊಟ್ಟಿದ್ದೀನಿ. ಪ್ರೋಪೇನಲ್ಲಿ ಏನಂತ ಇದೆ? ಸೊ ಏನ್ ಈಸ್ ನಥಿಂಗ್ ಬಟ್ ಆಲ್ಕೇನ್, ಜನರಲ್ ಫಾರ್ಮುಲಾ CnH2n+2. ಸೊ ಪ್ರಾಪ್ ಅಂದರೆ 3, ಸೊ n = 3 ಹಾಕ್ಕೊಳ್ಳಿ. ಸೊ ಏನಾಗುತ್ತೆ? C3H2 × 3 + 2, ಯಾಕಂದರೆ CnH2n+2 ಆಗುತ್ತೆ. ಸೊ 3 2s are 6 + 2 ಏನಾಯಿತು? 8. C3H8 ಇಸ್ ದ ಫಾರ್ಮುಲಾ. ಸೊ ಇದರಲ್ಲಿ ಯಾವುದೇ ರೀತಿ ಡಬಲ್ ಬಾಂಡ್ಸ್ ಇಲ್ಲ, ಬಿಕಾಸ್ ಇಟ್ ಈಸ್ ಆಲ್ಕೇನ್. ಓಕೆ, ಸೊ ಮೂವಿಂಗ್ ಟು ನೆಕ್ಸ್ಟ್, ನಿಮಗೆ ಇಂಪಾರ್ಟೆಂಟ್ ಆಗಿ ನೇಮ್ ದ ಕಾರ್ಬನ್ ಕಾಂಪೌಂಡ್ ಹ್ಯಾವಿಂಗ್ ದ ಕಾರ್ಬನ್ ಮಾಲಿಕ್ಯೂಲ್ಸ್ 3 ಇನ್ ದ ಆಲ್ಕೈನ್ ಸೀರೀಸ್ ಅಂತ ಕೇಳಿದ್ದಾರೆ. ಆಲ್ಕೈನ್ ಸೀರೀಸಲ್ಲಿ 3 ಕಾರ್ಬನ್ ಇದೆ ಅಂದರೆ ಏನದು? 3 ಕಾರ್ಬನ್ಸ್ ಇದೆ ಅಂತಂದರೆ ಪ್ರಾಪ್. ನೆನ್ಪಿಟ್ಕೊಳ್ಳಿ, ವರ್ಡ್ ರೂಟ್ಸ್ ಆಲ್ರೆಡಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. 1 ಕಾರ್ಬನ್ ಇದ್ದರೆ ಮೀತ್, 2 ಕಾರ್ಬನ್ ಇದ್ದರೆ ಈತ್, 3 ಕಾರ್ಬನ್ಸ್ ಇದ್ದರೆ ಪ್ರಾಪ್, 4 ಇದ್ದರೆ ಬ್ಯೂಟ್, 5 ಇದ್ದರೆ ಪೆಂಟ್. ಆಲ್ರೆಡಿ ಹೇಳಿದ್ದೀನಿ. ಓಕೆ, ಸೊ ನೇಮ್ ದ ಕಾರ್ಬನ್ ಕಾಂಪೌಂಡ್ಸ್ ಹ್ಯಾವಿಂಗ್ ದ ಕಾರ್ಬನ್ ಮಾಲಿಕ್ಯೂಲ್ಸ್ 3 ಅಂದರೆ, ಸೊ 3 ಅಂದರೆ ಏನು? ಪ್ರೋಪ್. ಸೊ ಅಲ್ಕೈನ್ ಆಗಿರೋದ್ರಿಂದ ಏನಾಗುತ್ತೆ? ಇದು ಪ್ರೋಪ್ಲೆಸ್ಐನ್, ಪ್ರೋಪೈನ್ ಆಗುತ್ತೆ. ಈಸಿಯಾಗಿ ನೀವು ಯಾವುದೇ ರಿಸ್ಕ್ ಇಲ್ಲದೆ ಆನ್ಸರ್ ಬರಿಬೋದು. ಅಲ್ಲೇ ಹಿಂಟ್ ಕೊಟ್ಟಿದ್ದಾರೆ, ಐನ್ನ ಆ್ಯಡ್ ಮಾಡ್ತಾ ಇದ್ದೀರಾ 3 ಆಟಮ್ಸ್ ಆಫ್ ಕಾರ್ಬನ್ಗೆ. ಪ್ರೋಪ್ಲೆಸ್ಐನ್ ಏನಾಗುತ್ತೆ? ಪ್ರೋಪೈನ್. ಇದೇ ಜಾಗದಲ್ಲಿ ಒಂದು ವೇಳೆ ಮಾಲಿಕ್ಯೂಲ್ 5 ಅಂತ ಕೊಟ್ಟರೆ ಪೆಂಟ್ ಪ್ಲಸ್ ಐನ್, ಪೆಂಟೈನ್. ಆಲ್ಕೀನ್ಗೆ ಕೊಟ್ಟರೆ ಪೆಂಟ್ ಪ್ಲಸ್ ಈನ್, ಪೆಂಟಿನ್. ತುಂಬಾ ಸಿಂಪಲ್. ನೆಕ್ಸ್ಟ್ ನಿಮಗೆ ಫಾರ್ಮುಲಾ ಬೇಸಿಸ್ ಮೇಲೇ ಕ್ವಶನ್ಸ್ ಕೇಳ್ತಾರೆ, 3 to 4 ಮಾರ್ಕ್ಸು. ಸೊ ಫಂಕ್ಷನಲ್ ಗ್ರೂಪ್ನ ಐಡೆಂಟಿಫೈ ಮಾಡೋಕ್ಕೆ ಇಲ್ಲಿ ನಾನು ಕೇಳಿದ್ದೀನಿ ನೋಡಿ. OL ಬಂದರೆ ಎಂಡಲ್ಲಿ ಅಂದರೆ ಸಫಿಕ್ಸಲ್ಲಿ ಆಲ್ಕೋಹಾಲ್, AL ಬಂದರೆ ಆಲ್ಡಿಹೈಡ್. ನೆಕ್ಸ್ಟ್ OIC ಅಂತ ಬಂದರೆ ದಟ್ ಈಸ್ ಓಯಿಕ್ ಆ್ಯಸಿಡ್ನ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಆ್ಯಂಡ್ ಫೈನಲಿ ONE ಬಂದರೆ ಅದನ್ನು ಕೀಟೋನ್ ಅಂತ ಹೇಳ್ತೀವಿ. ಬಹಳನೇ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಅವ್ರು ಕೇಳ್ತಾ ಇರೋದು ಓನ್ಲಿ ಫಂಕ್ಷನಲ್ ಗ್ರೂಪ್. ಸೊ ಲಾಸ್ಟಲ್ಲಿ ಏನಿದೆ? OH ಇದೆ. OH ಈಸ್ ನಥಿಂಗ್ ಬಟ್ ಆಲ್ಕೋಹಾಲ್ ಗ್ರೂಪ್.
ನೆಕ್ಸ್ಟ್ ಮಾಲಿಕ್ಯುಲರ್ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಬೆನ್ಝೀನ್. ಇಲ್ಲಿವರೆಗೂ ಹೇಳ್ತಿರುವ ಪ್ರತಿ ಕ್ವಶನ್ ಬಹಳ ಇಂಪಾರ್ಟೆಂಟ್. ಇದನ್ನು ನೀವು ಒಮ್ಮೆ ನೋಡದೆ ಬರೀರಿ. ವೆರಿ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಬೇಕು. ಮಾಲಿಕ್ಯುಲರ್ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಬೆನ್ಝೀನ್ ಆ್ಯಂಡ್ ಬ್ಯೂಟೇನ್. ಸೊ ಬೆನ್ಝೀನ್ ಫಾರ್ಮುಲಾ ಏನು? C6H6, 6 ಕಾರ್ಬನ್ ಆಟಮ್ಸ್ ಬರೀತೀರಾ. ಸೊ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಅಂದರೆ ಆಲ್ಟರ್ನೇಟ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಹಾಕ್ತೀರಾ. ಸೊ ಪ್ರತಿ ಕಾರ್ಬನ್ ಸುತ್ತ ಎಷ್ಟು ಬಾಂಡ್ ಇರಬೇಕು ಅಂತ ಹೇಳಿದ್ದೀನಿ? 4. 3 ಕಂಪ್ಲೀಟ್ ಆಗಿದೆ. 4th ಬಾಂಡ್ ಹಾಕಿ ಟು ಅಟ್ಯಾಚ್ ವಿತ್ ದ ಹೈಡ್ರೋಜನ್. ಸೊ C6H6. ನೆಕ್ಸ್ಟ್ ಕೇಳಿರುವಂಥದ್ದು ಬ್ಯೂಟೇನ್. ಬ್ಯೂಟ್ ಅಂದರೆ 4 ಕಾರ್ಬನ್ ಆಟಮ್ಸ್, ಏನ್ ಅಂದರೆ ಆಲ್ಕೇನ್. ಸೊ ಸಿಂಗಲ್ ಬಾಂಡ್ ಇರುತ್ತೆ ಕಾರ್ಬನ್ ಆ್ಯಂಡ್ ಕಾರ್ಬನ್ ಆಟಮ್ಸ್ ಮಧ್ಯೆ. ಸೊ ಬ್ಯೂಟೇನ್ ಜನರಲ್ ಫಾರ್ಮುಲಾ ಏನಾಗಿದೆ? CnH2n+2ನೇ. ಸೊ 4 ಹಾಕಿದ್ರೆ C4H, 2 4s 8 + 2 10 ಆಗುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ಇಲ್ಲಿ ಫಾರ್ಮುಲಾ C4H10 ಕೊಟ್ಟಿದ್ದೀನಿ ಆ್ಯಂಡ್ ವೆರಿ ಸಿಂಪಲ್ ಟು ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ. So the next question, sodium and potassium are found in the same group, give reason. ನೋಡಿ, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಎರಡನ್ನೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಸೋಡಿಯಂ ಈಸ್ ದ 11th ಎಲಿಮೆಂಟ್, ಪೊಟ್ಯಾಷಿಯಮ್ ಈಸ್ ದ 19th ಎಲಿಮೆಂಟ್. ಸೊ ದೇ ಆರ್ ಫೌಂಡ್ ಇನ್ ದ ಸೇಮ್ ಗ್ರೂಪ್. ಯಾಕೆ ಅಂದರೆ ದೇ ಬೋತ್ ಹ್ಯಾವ್ ಸೇಮ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಆಲ್ಸೋ ವೇಲೆನ್ಸಿ ರಿಮೇನ್ಸ್ ಸೇಮ್. ವೇಲೆನ್ಸ್ ಎಲೆಕ್ಟ್ರಾನ್ ಮತ್ತು ವೇಲೆನ್ಸಿ ಎರಡೂ ಕೂಡ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ಗೆ. ಸೊ ದಟ್ ಈಸ್ ದ ರೀಸನ್ ದೇ ಆರ್ ಪ್ರೆಸೆಂಟ್ ಇನ್ ದ ಸೇಮ್ ಗ್ರೂಪ್. ಓಕೆ, ಮೂವಿಂಗ್ ಟು ನೆಕ್ಸ್ಟ್. ಅದರಲ್ಲೇ ಇನ್ನೊಂದು ಮಾಡಿಫೈ ಮಾಡಿದ್ದೀನಿ ನೋಡಿ ಕ್ವಶನ್. ಸೋಡಿಯಂ ಆ್ಯಂಡ್ ಮೆಗ್ನೀಷಿಯಮ್ ಆರ್ ಇನ್ ದ ಸೇಮ್ ಪೀರಿಯಡ್, ಗಿವ್ ರೀಸನ್. ಸೋಡಿಯಂ ಮತ್ತು ಮೆಗ್ನೀಷಿಯಮ್ ಎರಡೂ ಕೂಡ ಒಂದೇ ಪೀರಿಯಡಲ್ಲಿದೆ. ಯಾಕೆ ಒಂದೇ ಪೀರಿಯಡಲ್ಲಿದೆ? ಸೋಡಿಯಂ ಇಸ್ ದ 11th ಎಲಿಮೆಂಟ್, ಮೆಗ್ನೀಷಿಯಮ್ ಇಸ್ ದ 12th ಎಲಿಮೆಂಟ್. ಎರಡು ಎಲಿಮೆಂಟ್ಸ್ಗೂ ಕೂಡ 3 ಶೆಲ್ಸೇ ಇದೆ ಆಸ್ ದೇ ಆರ್ ಇನ್ ದ 3rd ಪೀರಿಯಡ್. ಸೊ ದಟ್ ಈಸ್ ದ ರೀಸನ್ ದೇ ಬೋತ್ ಬಿಲಾಂಗ್ ಟು ಸೇಮ್ ಪೀರಿಯಡ್. ಸೊ ಅಟಾಮಿಕ್ ಸೈಜ್, ಹೌ ಇಟ್ ಡಿಫರ್ ಫ್ರಮ್ ಪೀರಿಯಡ್ ಆ್ಯಂಡ್ ಗ್ರೂಪ್. ನೋಡಿ, ಅಟಾಮಿಕ್ ಸೈಜ್ ರಿಲೇಟೆಡ್ ಆಗಿ ಯಾವುದಾದ್ರೂ ಒಂದು ಪ್ರಶ್ನೆ ಇರುತ್ತೆ. ತುಂಬಾ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ಈ ಕ್ವಶನ್ಸ್ನ ನೀವು ಓದ್ಕೊಳ್ಬೇಕು. ಅಟಾಮಿಕ್ ಸೈಜ್ ಏನಾಗುತ್ತೆ, ಪೀರಿಯಡಲ್ಲಿ ಏನಾಗುತ್ತೆ, ಗ್ರೂಪಲ್ಲಿ ಏನಾಗುತ್ತೆ, ಆಲ್ರೆಡಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ತುಂಬ ಡಿಟೇಲ್ ಆಗಿ ಕ್ರ್ಯಾಶ್ ಕೋರ್ಸಸಲ್ಲಿ. ಸಿ, ಏನಾಗುತ್ತೆ ಅಟಾಮಿಕ್ ಸೈಜ್ ಅಕ್ರಾಸ್ ದ ಪೀರಿಯಡ್ ಅಂದರೆ ಲೆಫ್ಟ್ ಟು ರೈಟ್ ಹೋದರೆ ಅಟಾಮಿಕ್ ಸೈಜ್ ಏನಾಗುತ್ತೆ? ಸಿ, ಇನ್ ಪೀರಿಯಡ್ ಅಂದರೆ ಲೆಫ್ಟ್ ಟು ರೈಟ್ ಅಟಾಮಿಕ್ ಸೈಜ್ ಡಿಕ್ರೀಸಸ್. ವೈ? ಬಿಕಾಸ್ ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್. ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ, ಅದರಿಂದ ಏನಾಗುತ್ತೆ? ಸೊ ಇಲ್ಲಿ ಅಟಾಮಿಕ್ ಸೈಜ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಹ್ಯಾಪನ್ಸ್ ಟು ಸೇಮ್ ಅಟಾಮಿಕ್ ಸೈಜ್ ಡೌನ್ ದ ಗ್ರೂಪ್? ಇನ್ ದ ಗ್ರೂಪ್, ಡೌನ್ ದ ಗ್ರೂಪ್ ಏನಾಗುತ್ತೆ? ಸಿ, ಅಟಾಮಿಕ್ ಸೈಜ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಯಾಕೆ? ದ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸಸ್. ಶೆಲ್ಸ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ? ಎಫೆಕ್ಟಿವ್ ನ್ಯೂಕ್ಲಿಯರ್ ಫೋರ್ಸ್ ಡಿಕ್ರೀಸ್ ಆಗುತ್ತೆ. ಸೊ ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ? ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ಡೌನ್ ದ ಗ್ರೂಪ್ ಏನಾಗುತ್ತೆ? ಫಸ್ಟ್ ಪೀರಿಯಡ್ನಲ್ಲಿರುವಂಥ ಫಸ್ಟ್ ಎಲಿಮೆಂಟ್ಗೆ 1 ಶೆಲ್, ದೆನ್ 2 ಶೆಲ್ಸ್, ದೆನ್ 3 shells, then 4 shells, number of shells increase ಆಗ್ತಾ ಹೋಗುತ್ತೆ. ಬಹಳನೇ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, pH ಆಫ್ ಸೊಲ್ಯೂಷನ್ ಈಸ್ 5, 6, 7. ಸೊ ನಿಮಗೆ ನೋಡಿ pH ವ್ಯಾಲ್ಯೂ ರಿಲೇಟೆಡ್ ಆಗಿ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಇಲ್ಲಿ pH ಆಫ್ ಸೊಲ್ಯೂಷನ್ ಕೊಟ್ಟಿದ್ದಾರೆ 5, 6, 7. ನಿಮ್ಮೆಲ್ರಿಗೂ ಕೂಡ pH ಸ್ಕೇಲ್ ಗೊತ್ತಿದೆ ಅಲ್ಲ, 0 to 14 ಇರುತ್ತೆ. ಸೊ 0 ಇಂದ 7ವರೆಗೂ ಆ್ಯಸಿಡಿಕ್ ಹೇಳ್ತೀವಿ, 7 ಈಸ್ ನ್ಯೂಟ್ರಲ್. ಸೊ 7 to 14 ಈಸ್ ಆಲ್ಕಲೈನ್ ಅಥವಾ ಬೇಸಿಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ 5, 6, 7 ವಿಚ್ ಅಮಾಂಗ್ ದಿಸ್ ಈಸ್ ಮೋರ್ ಆ್ಯಸಿಡಿಕ್ ಅಂತ ಕೇಳ್ತಾ ಇದ್ದಾರೆ. ಸೊ ಸಲ್ಯೂಷನ್ ವಿತ್ ದ pH ವ್ಯಾಲ್ಯೂ 5, ಇಲ್ಲಿ OH ಅಂತ ಆಗಿದೆ, ಕರೆಕ್ಟೆಡ್, ಇಟ್ ಈಸ್ pH. ಸಲ್ಯೂಷನ್ ವಿತ್ ದ pH 5. ಸಿ 5, 6 ಎರಡೂ ಕೂಡ ಆಸಿಡಿಕ್ಕೆ, ಮೋರ್ ಅಸಿಡಿಕ್ ಅಂತ ಕೇಳಿದಾಗ ಸೊ ದ ಲೆಸ್ಸರ್ ನಂಬರ್ ವಿಲ್ ಬಿ ಮೋರ್ ಅಸಿಡಿಕ್. ಅರ್ಥ ಆಗ್ತಿದೆಯಲ್ಲ? ಸೊ ನಾವು 7ಇಂದ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಹೋಗ್ತಾ ಏನಾಗುತ್ತೆ? ಆಸಿಡಿಕ್ ನೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ 5 ಈಸ್ ಮೋರ್ ಅಸಿಡಿಕ್. ಸೊ ಡೋಂಟ್ ಫರ್ಗೆಟ್ ಟು ಲರ್ನ್ ರಿಯಾಕ್ಷನ್ ಆಫ್ ಜಿಂಕ್ ವಿತ್ ದ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಡಯಾಗ್ರಾಮ್. ನಿಮಗೆ 3 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಅಥವಾ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು 3 ಮಾರ್ಕ್ಸ್ಗೆ. ಸೊ ಡಯಾಗ್ರಾಮ್ ನೀವೆಲ್ಲ ಕಲ್ತಿದ್ದೀರಾ ಅನ್ಕೋತೀನಿ. ಸೊ ಒಂದ್ಸಲಿ ಎಲ್ಲ ಪಾರ್ಟ್ಸನ್ನು ರಿವೈಸ್ ಮಾಡಿ. ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್, ಈ ಒಂದು ಡಯಾಗ್ರಾಮ್ ಅಂದರೆ ಅದರ ಲೇಬಲಿಂಗ್ ಪಾರ್ಟ್ಸ್ ಕೂಡ ನೀವು ಎಲ್ಲವನ್ನು ನೀಟಾಗಿ ಗಮನಿಸ್ಕೊಂಡು ಬನ್ನಿ ಎಕ್ಸಾಮ್ಗೆ ಬರೋಕ್ಕೂ ಮುಂಚೆ. ಆ್ಯಂಡ್ ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್, ಇದನ್ನು ಕೂಡ ನೀಟಾಗಿ ಎಲ್ಲರೂ ಕೂಡ ಗಮನಿಸ್ಕೊಂಡು ಪ್ರಾಕ್ಟೀಸ್ ಮಾಡೀತಾ ಬನ್ನಿ. ಸೊ ಬಹಳನೇ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇದು 3 ಕೂಡ. ನೆಕ್ಸ್ಟ್, ರೈಟ್ ದ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್. ವೆರಿ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಕಂಪ್ಲೀಟ್ ಲೆಸನ್ ಇಲ್ಲದೆ ಇರೋದ್ರಿಂದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಗೂ ಹಾಗೂ ಅಯಾನಿಕ್ ಕಾಂಪೌಂಡ್ಸ್ಗೂ ಬಹಳನೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಈ ವರ್ಷದ ಎಕ್ಸಾಮ್ಸಲ್ಲಿ. ಸೊ
ಅಯನಿಕ್ ಕಾಂಪೌಂಡ್ಸ್ ಪ್ರಾಪರ್ಟೀಸ್ ನೋಡೋದಾದರೆ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ, ಎರಡೂ ಕೂಡ ನೀವು ಬರಿಬೋದು. ಅಯನಿಕ್ ಕಾಂಪೌಂಡ್ಸ್ ಆ್ಯಕ್ಚುಲಿ ದೇ ಆರ್ ಸಾಲಿಡ್, ದೇ ಆರ್ ಹಾರ್ಡ್, ದೇ ಆರ್ ಬ್ರಿಟಲ್. ಯಾಕೆ ಅಂದರೆ ದೆರ್ ಈಸ್ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೋಸ್ ions. Okay, next, ionic compounds have high melting point and also high boiling point. Okay, why? Because considerable amount of energy is required to break strong inter-ionic attraction. ನಿಮ್ಗೆ ಹೇಳಿದೆ, they are solid. ಸೊ ಏನಾಗುತ್ತೆ, ದೇರ್ ಇಸ್ ಮೋರ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ಸ್. ಸೊ ಇದನ್ನು ಬ್ರೇಕ್ ಮಾಡೋಕ್ಕೆ ಏನಾಗುತ್ತೆ, it need more and more energy. That is why they have high melting point and also high boiling point. Next, ionic compounds are generally soluble in water. ಏನಾಗುತ್ತೆ, soluble ಆಗುತ್ತೆ in water. But when we put it in kerosene, petrol and diesel, it is insoluble. Next, they conduct electricity in the molten state but not in the solid state. Ionic compounds ಏನಾಗುತ್ತೆ, they conduct electricity in the molten state but not in the solid state. Very important, dear students. Next, silver articles become black after some time when exposed to air. So corrosion ಅನ್ನೋ ಒಂದು ಕಾನ್ಸೆಪ್ಟ್ ನಿಮಗೆ ಫಸ್ಟ್ ಲೆಸನ್ ಅಲ್ಲಿ ಇದೆ. Silver articles will turn into black color and also copper vessels will turn into greenish with they are settled or occupied with the green layer ಅಂತ ಕೇಳ್ತಾರೆ ಸ್ಟೂಡೆಂಟ್ಸ್. ತುಂಬಾನೇ ಇಂಪಾರ್ಟೆಂಟ್ ಪ್ರಶ್ನೆ. ಸಿಲ್ವರ್ ಆರ್ಟಿಕಲ್ಸ್ ಬಿಕಮ್ ಬ್ಲ್ಯಾಕ್ ಆಫ್ಟರ್ ಸಮ್ ಟೈಮ್ when exposed to air. ಯಾಕೆಂದರೆ ದೇ ರಿಯಾಕ್ಟ್ ವಿತ್ ದ ಸಲ್ಫರ್ ಪ್ರೆಸೆಂಟ್ ಇನ್ ಏರ್. S ನೆನ್ಪಿಟ್ಕೊಳ್ಳಿ, ಸಿಲ್ವರ್ ರಿಯಾಕ್ಟ್ ವಿತ್ ಸಲ್ಫರ್ ಪ್ರೆಸೆಂಟ್ ಇನ್ ಏರ್. ಸೊ ಏನಾಗುತ್ತೆ, ಇಟ್ ಫಾರ್ಮ್ ಸಿಲ್ವರ್ ಸಲ್ಫೈಡ್. ಇದನ್ನೆಲ್ಲ ಬರೀಲಿಲ್ಲ ಅಂದರೂ ಕೂಡ ಇಟ್ ಅಂಡರ್ಗೋ ಕೊರೋಷನ್ ಅಂತ ಬರೀರಿ ಅಕಾರ್ಡಿಂಗ್ ಟು ಫಸ್ಟ್ ಲೆಸನ್. So moving to next question. So 25th question, chlorine with the atomic number 17 belong to which period? ನೋಡಿ, ನಾನು ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಯಾವ್ಯಾವ ಎಲಿಮೆಂಟ್ ಯಾವ ಪೀರಿಯಡಲ್ಲಿದೆ, ಯಾವ ಗ್ರೂಪಲ್ಲಿದೆ, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಎಷ್ಟು ಎಲಿಮೆಂಟ್ಸ್ ಕಲ್ತ್ಕೊಳ್ಬೇಕು ಒಂದ್ಸತಿ ಫೈನಲ್ ಆಗಿ ನಾನು ನಿಮಗೆ ನಾಳೆ ಹೇಳ್ತೀನಿ. ಸೊ ಒಂದು ನಿಮಗೆ ಹ್ಯಾಂಡ್ ರಿಟನ್ ವಿಡಿಯೋ ಮಾಡ್ತೀನಿ, ಅಂದರೆ ಯಾವ್ಯಾವ ಎಲಿಮೆಂಟ್ಸ್ನ ನೆನ್ಪಿಟ್ಕೊಳ್ಬೇಕು, ಯಾವ ಪೀರಿಯಡ್ ಯಾವ ಗ್ರೂಪ್ ಅಂತ ಹೇಗೆ ಐಡೆಂಟಿಫೈ ಮಾಡೋದು ಅಂತ ವಿಡಿಯೋನ ವಾಚ್ ಮಾಡಿ. ಸೊ ಈಗ ಕ್ಲೋರಿನ್ನ ನೋಡೋದಾದರೆ ಇದರ ಅಟಾಮಿಕ್ ನಂಬರ್ 17 ಆಗಿದೆ. ಸೊ 17 ಆಗಿರೋದ್ರಿಂದ ಇದು ಎಲ್ಲಿ ಬರುತ್ತೆ ಅಂದರೆ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್. ಇದೇನಾಗುತ್ತೆ 17th ಗ್ರೂಪ್ನಲ್ಲಿದೆ. ಸೊ ಬಟ್ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಥರ್ಡ್ ಪೀರಿಯಡ್. ಕ್ಲೋರಿನ್ ವಿತ್ ಅಟಾಮಿಕ್ ನಂಬರ್ 17 ಬಿಲಾಂಗ್ಸ್ ಟು ವಿಚ್ ಪೀರಿಯಡ್ ಅಂತ ಕೇಳಿದ್ದಾರೆ. ಗ್ರೂಪ್ 17ನಲ್ಲಿದೆ, ಪೀರಿಯಡ್ ಥರ್ಡ್ ಪೀರಿಯಡ್ನಲ್ಲಿ ಇದೆ. ಸೊ ಈ ರೀತಿ ಇನ್ನೊಂದೆರಡು 3 ಎಲಿಮೆಂಟ್ಸನ್ನ ನಾನು ನಿಮಗೆ ನಾಳೆ ಹೇಳ್ಕೊಡ್ತೀನಿ. ಸೊ ಇಷ್ಟು ನೀವು ಓದೋದ್ರಿಂದ ನಿಮಗೆ ಕೆಮಿಸ್ಟ್ರಿನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟಡಿ ಆಲ್ ದೀಸ್ ಕ್ವೆಶನ್ಸ್ ಡಿಯರ್ ಸ್ಟೂಡೆಂಟ್ಸ್. ಪ್ರಾಕ್ಟೀಸ್ ಮಾಡಿ ವಿತೌಟ್ ಫೇಲ್ಯೂರ್. ಅದಕ್ಕೇ ಸ್ವಲ್ಪ ಅರ್ಲಿ ಮಾರ್ನಿಂಗ್ಗೆ ನಾನು ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಸಿಗೋ ಟೈಮ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ. ನಾನು ಹಾಕಿರುವಂಥ ಬಯೋಲಾಜಿ, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಓದೋದ್ರಿಂದ ನಿಮಗೆ ಗುಡ್, ಬೆಟರ್, ಬೆಸ್ಟ್ ಸೊ ರಿಸಲ್ಟ್ ಬರುತ್ತೆ ಸೈನ್ಸಲ್ಲಿ. ಓಕೆ, ಸೊ ತುಂಬಾ ಇಂಪಾರ್ಟೆಂಟ್. ನೀವು ದಯವಿಟ್ಟು ಈ ಒಂದು ಎಲ್ಲ ಕಾನ್ಸೆಪ್ಟ್ಸ್ನು ಕಲ್ತ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಡೋಂಟ್ ವೇಸ್ಟ್ ಯುವರ್ ಟೈಮ್. ಸೊ ಯೂಸ್ ಯುವರ್ ಟೈಮ್ ಮ್ಯಾಕ್ಸಿಮಮ್ ಆ್ಯಂಡ್ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನೀವೆಲ್ಲರೂ ಕೂಡ ಒಳ್ಳೆ ಮಾರ್ಕ್ಸನ್ನ ಸ್ಕೋರ್ ಮಾಡೇ ಮಾಡ್ತೀರಾ.